ಯತ್ನಾಳ್ ಅವರೇ ಇವತ್ತು ಒಟ್ಟಿಗೆ ಕೊಡ್ತಾರೆ. ಈ ಕಳಸಾ ಬಂಡೂರಿ ಇದು ಬಹಳ ದಿವಸದ ಒಂದು ಹೋರಾಟ ಇದೆ, ಅದು ಗೊತ್ತಾಯ್ತು. ಇದ್ರ ಸಲುವಾಗಿನೇ ಗೋಳಿಬಾರ್ ಆಗಿ ಒಂದು ಸರ್ಕಾರ ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸ್ಪಷ್ಟವಾದಂತ ನಿಲುವು ಹೇಳ್ಬೇಕು. ಸುಮ್ಮನೆ ಅವ್ರ ಮೇಲೆ ಇವ್ರು ಹಾಕೋದು ಇವ್ರ ಮೇಲೆ ಹಾಕೋದ್ರಿಂದ ಪರಿಹಾರ ಸಿಗುವುದಿಲ್ಲ. ರಾಜ್ಯ ಸರ್ಕಾರದವ್ರು ಹೇಳ್ತಾರೆ, ಅಲ್ಲಿ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ದವ್ರು ಅಡ್ಡ ಹಾಕಿರ್ತಾರೆ. ಈಗ ಬೆಲ್ಲದವ್ರು ಹೇಳಿದ್ರು ಇಲ್ಲಿ ವಕೀಲರು ಸರಿಯಾಗಿ ಅದನ್ನ ಇದು ಮಾಡ. ಅದಕ್ಕೆ ನಾವು ಮಾನ್ಯ ಉಪಮುಖ್ಯಮಂತ್ರಿ ಕೇಳುವುದೇನೆಂದ್ರೆ, ಕರ್ನಾಟಕ ಸರ್ಕಾರದ ಈ ಒಂದು ಯೋಜನೆ ಬಗ್ಗೆ ಸ್ಪಷ್ಟವಾದ ನಿಲುವು ಏನು. ಮಾನ್ಯ ನಮ್ಮ ಏನ್ ಕೋನರೆಡ್ಡಿ ಅವರು ಹೇಳಿದಾರಲ್ಲ, ಪ್ರಧಾನಮಂತ್ರಿಗಳನ್ನು ಮನವೊಲಿಸಿ ಈ ಒಂದು ಯೋಜನೆ ಮುಗಿಯುವಂತೆ ಮಾಡಬೇಕು. ಅಧ್ಯಕ್ಷರೇ, ಐ ಥಿಂಕ್ ನಾವೆಲ್ಲ ಇಡೀ ರಾಜ್ಯದ ಜನ ಪಕ್ಷ ಭೇದ ಎಲ್ಲ ಬಿಟ್ಟು ಎಲ್ಲ ಅನೇಕರೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ. ಇದಕ್ಕೆ ಹೋರಾಟ ಮಾಡಿ ಕೋರ್ಟಲ್ಲೂ ಕೂಡ ನಮ್ಮ ಪರ ಏನ್ ಬೇಕೋ ನಮಗೆಲ್ಲ 2022ರಲ್ಲೇ ಕಳಸಾ ಬಂಡೂರು ನೀರಾವರಿ ಕೇಂದ್ರ ಜಲ ಆಯೋಗ ಕೂಡ ನಮಗೆ ಪರ್ಮಿಷನ್ ಕೂಡ ಕೊಡ್ತು. ನಮ್ಗೆ ಏನೇನು ಬೇಕೋ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದೆ. ಸೆಲೆಬ್ರೇಷನ್ ಆಯ್ತು. ಬಹುಶಃ ಎಲ್ಲ MLAಗಳೆಲ್ಲ ಸೇರಿ ಧಾರವಾಡಲ್ಲಿ, ಹುಬ್ಳಿ ಧಾರವಾಡಲ್ಲಿ ವಿಜಯೋತ್ಸವ ಕೂಡ ಆಚರಣೆ ಮಾಡಿದ್ರು. ಇದಾಗೋಗ್ತದೆ ಅಂತ ಆಗೋದ ತಕ್ಷಣ 9/1/2003ರಲ್ಲಿ ಅವನು ಗೋವಾ ವಾರ್ಡನ್ ಅಂತೆ, ಚೀಫ್ ವೈಲ್ಡರ್ ಮಾಡೋರು, ನಮ್ಮ ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ಕೊಡ್ತಾನೆ. ಐ ಡೋಂಟ್ ನೋ ಹೌ ಹಿ ಹ್ಯಾಸ್ ಪವರ್ಸ್ ಟು ಇಶ್ಯೂ. ಏನಾದ್ರು ಸೆಂಟ್ರಲ್ ಗವರ್ಮೆಂಟ್ಗೆ ಏನಾದ್ರು ನಮಗೆ ಕೊಡಕ್ಕೆ ಅವಕಾಶ ಇದೆ, ಸೆಂಟ್ರಲ್ ಗವರ್ಮೆಂಟ್ ಏನಾದ್ರು ಕೊಡ್ಬೋದು. ಸೆಂಟ್ರಲ್ ಈಗ ನಾನೇ ಆಗಲಿ, ನಮ್ಮ ರಾಜ್ಯದ ಆಫೀಸರ್ ಆಗಲಿ, ಹೌ ಕ್ಯಾನ್ ಈ ಗಿವ್ ಟು ದಟ್ ಸ್ಟೇಟ್? ನೀವು ಈ ತರ ಏನು ಮಾಡಕ್ ಹೋಗ್ಬಿಡಿ, ನೀವು ಇವತ್ತು ಸೆಲೆಬ್ರೇಷನ್ ಮಾಡ್ಬಿಟ್ಟಿದ್ದೀರಿ, ನಿಮ್ಗೆ ಕೋರ್ಟ್ ಆರ್ಡರ್ ಆದ ತಕ್ಷಣ ನೀವು ಮುಟ್ಟಕ್ ಹೋಗ್ಬಿಡಿ ಅಂತ ಕೊಟ್ಟಿದ್ದಾರೆ. ಆಗ ನಮ್ಮಲ್ಲಿ ಏನೋ ಒಂದು ತಪ್ಪಾಗಿದೆ ಅಂತ ನನ್ನ ವೈಯಕ್ತಿಕವಾಗಿ, ಐ ಆಮ್ ನಾಟ್ ಎ ಲಾ ಸ್ಟೂಡೆಂಟ್, ನನಗೆ ಇಲ್ಲ, ವಿತ್ ಮೈ ಲಿಟಲ್ ಬೇಸಿಕ್ ಕಾಮನ್ ಸೆನ್ಸ್ ಎಕ್ಸ್ಪೀರಿಯನ್ಸ್, ಅವನು ನೋಟಿಸ್ ಕೊಟ್ಟರು ತಕ್ಷಣ ವಿ ಶುಡ್ ಸ್ಟಾರ್ಟ್ ಕೇರ್ ಟು ದಟ್ ನೋಟಿಸ್. ನಾನು ಆ ಸ್ಟ್ಯಾಂಡ್ ಅಲ್ಲಿ ಅವತ್ತಿದ್ದಿದ್ರೆ ನಾನು ಕೇರೇ ಮಾಡ್ತಿರ್ಲಿಲ್ಲ. ಅವನು ಯಾರ, ನೀನ್ ಯಾರಯ್ಯ ನನಗೆ ಕೊಡಕ್ಕೆ ನೋಟಿಸು? ಏನಾಯ್ತು, ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು, ಇಲ್ಲ ಕೋರ್ಟ್ ಕೊಡ್ಬೇಕು ಅಂತ. ಈ ಮಧ್ಯದಲ್ಲಿ ಅವ್ರು ಹೇಳ್ದಂಗೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಾನು ಮೊನ್ನೆ ಹೋಗಿ 4 ಸತಿ ನಾನು ಯಾದವ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಐ ನೋ ಹಿಮ್ ಪರ್ಸನಲಿ, ಈಸ್ ಎ ವೆರಿ ಗುಡ್ ಮ್ಯಾನ್, ಈ ಪಾಸಿಟಿವ್. ಬಟ್ ಅವ್ರಿಗೇನು ಪೊಲಿಟಿಕಲ್ ಕಂಪಲ್ಷನ್ಸ್ ಇದೆ ಗೊತ್ತಿಲ್ಲ. ಇದೇ ವಿಚಾರವಾಗಿ ನಾನು ಜೋಶಿ ಅವ್ರನ್ನು ಕೂಡ 3 ಬಾರಿ ನಾನು ಪರ್ಸನಲ್ ಹೋಗಿ ನಾನು ಭೇಟಿ ಮಾಡಿದ್ದೀನಿ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಈಗೂ 23-24 ಯಾವಾಗಾರು ಒಂದಿನ ಬನ್ನಿ ಅಂತ ಕೂಡ ಟೈಮ್ ಕೊಟ್ಟಿದ್ದಾರೆ. ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಬಟ್ ಕರ್ನಾಟಕ ಅವ್ರು ಹೇಳ್ತಾ ಇದ್ದೀನಿ ನಾನು, ಕಳಸಾ ಬಂಡೂರಿ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ಕರ್ನಾಟಕ ಹ್ಯಾಸ್ ಎವ್ರಿ ರೈಟ್ ಟು ಯುಟಿಲೈಸ್ ಅವರ್ ಅಲೋಕೇಟೆಡ್ ಶೇರ್ ಆಸ್ ಮ್ಯಾಂಡೇಟೆಡ್ ಬೈ ದಿ ಮಹದಾಯಿ ಅವಾರ್ಡ್. ನಮ್ದು ಯಾವ ತರದ ಇಲ್ಲ. ನಾನೀಗಾಗಲೇ ಬಂದ ತಕ್ಷಣ ಇದನ್ನ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ಇದು ಅವಾರ್ಡು, ಇದನ್ನ ಕಾಂಟ್ರಾಕ್ಟ್ ಅವಾರ್ಡು ಕೂಡ ನಾನು ಫೈನಾನ್ಸ್ ಮಾಡಿ ಇಟ್ಟಿದ್ದೀನಿ. ಅವರು ಒಂದು ಸ್ಮಾಲ್ ಇದನ್ನ ಮಾಡಬೇಕು, ಲೀಗಲಿ ನಾನು ನೋಡ್ತಾ ಇದ್ದೀನಿ ಇದಕ್ಕೆ ಏನ್ ಮಾಡಬೇಕು ಅಂತೇಳಿ. ಬಹುಶಃ ನಾನು ನಮ್ಮ ಅಡ್ವೊಕೇಟ್ಸ್ ಹೇಳಿದೆ, ವಿ ವಿಲ್ ವಿಡ್ರಾ ಅಂತ ಸಂದರ್ಭ ಬಂದ್ರೆ ಲೀಗಲಿ ಎಕ್ಸಾಮಿನ್ ಮಾಡ್ಬಿಟ್ಟು ನಮ್ಮ ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡ್ಬಿಟ್ಟು ವಾಪಸ್ ಏನ್ ನಾವು ಕೋರ್ಟ್ಗೆ ಹಾಕಿದ್ರೆ ಅದು ವಿಡ್ರಾ ಮಾಡ್ಬಿಟ್ಟು ನಮ್ಮ ಜಾಗದಲ್ಲಿ ನಾವು ಕೆಲಸ ಮಾಡೋಕ್ಕೆ ಐ ಥಿಂಕ್ ಏನು ತೊಂದರೆ ಇಲ್ಲ ಅನ್ನೋದು ಕೂಡ ನನ್ನ ವೈಯಕ್ತಿಕವಾದ ಒಪಿನಿಯನ್. ಸೊ ಅದಕ್ಕೆ ನಾನು ಕೆಲವು ಹತ್ರ ಕನ್ಸಲ್ಟ್ ಮಾಡ್ತಾ ಇದ್ದೀನಿ ಆನ್ ದಿಸ್ ಇಶ್ಯೂ, ಬಿಕಾಸ್ ಇದು ನಮ್ಮ ರಾಜ್ಯದ ಹಿತದ ವಿಚಾರ. ಸುಮ್ಮನೆ ಡಿಲೇ ಆಗ್ತಿದ್ದಂಗೆ ಹೋಗ್ತಾ ಇದೆ, ನೀರು ಅವ್ರಿಗೆ ಹೋಗ್ತಾ ಇದೆ. ನಮ್ಮ ಕೆಲಸ ಮಾಡಕ್ಕೆ ನೀನು ಮಾಡಬೇಡ ಅಂತ ಅಂದ್ಬಿಟ್ಟು ಹೌ ಕ್ಯಾನ್ ಸಮ್ ವಾರ್ಡರ್ ಗಿವ್ ನೋಟಿಸ್